ಕೋರ್ಟ್ ವಿಚಾರಣೆ ಮಧ್ಯೆ ಕೇಜ್ರಿವಾಲ್ಗೆ ಲೋ ಬಿಪಿ ಆಗಿದೆ. ತುರ್ತಾಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಇಡಿ ಅಧಿಕಾರಿಗಳು. ಅವರಿಗೆ ತುರ್ತಾಗಿ ಚಿಕಿತ್ಸೆಯನ್ನ ಕೊಡುವಂತಹ ಅಗತ್ಯತೆ ಇರೋ ಹಿನ್ನೆಲೆಯಲ್ಲಿ ದೆಹಲಿ ರೋಸ್ ಅವನ್ಯೂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ವಾದ ಪ್ರತಿವಾದವನ್ನ ಆಲಿಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲೇ ಲೋ ಬಿಪಿ ಆಗಿದೆ. ಇದನ್ನ ಗಮನಿಸಿದ ತಕ್ಷಣದಲ್ಲೇ ಇಡಿ ಅಧಿಕಾರಿಗಳು ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಎಂಬ ಲೇಟೆಸ್ಟ್ ಮಾಹಿತಿ ಲಭ್ಯವಾಗ್ತಾ ಇದೆ. 10 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ, ಈ ಪ್ರಕರಣದಲ್ಲಿ ಅವರೇ ನೇರ ಪಾತ್ರಧಾರಿ ಅನ್ನುವಂತಹ ವಿಷಯವಾಗಿ ವಾದ ಪ್ರತಿವಾದ ಆಗ್ತಾ ಇತ್ತು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್ ಅವರ ಆರೋಗ್ಯದಲ್ಲಿ ಸಮಸ್ಯೆ ಕಂಡು ಬಂದಿದೆ, ಹೀಗಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನಾಗ್ತಾ ಇದೆ ಸದ್ಯ? ದಿವ್ಯ, ನಿನ್ನೆಯಿಂದ ಅರವಿಂದ್ ಕೇಜ್ರಿವಾಲ್ ಅವರು ಟಯರ್ಡ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದ್ರು. ಇವತ್ತು ಕೂಡ ಅವರು ಕೋರ್ಟ್ಗೆ ಹಾಜರಾಗಬೇಕಾದಂತ ಸಂದರ್ಭದಲ್ಲಿ ಬಹಳ ವೀಕ್ ಆಗಿರುವಂತದ್ದು ಕೂಡ ಕಂಡು ಬಂದಿತ್ತು. ಈಗ ವಿಚಾರಣೆ ನಡೀಬೇಕಾದಂತ ಸಂದರ್ಭದಲ್ಲಿ ಅವ್ರನ್ನ ಕೋರ್ಟ್ ನ ಮುಂದೆ ನಿಲ್ಸಿರ್ತಾರೆ. ಈ ಸಂದರ್ಭದಲ್ಲಿ ಅವರು ತಲೆ ಸುತ್ತು ಬಂದೋ ರೀತಿಯಾದಂತಹ ಬೆಳವಣಿಗೆಗಳಾಗುತ್ತೆ. ಅವ್ರನ್ನ ಕೂಡಲೇ ತಪಾಸಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಬಿಪಿ ಲೋ ಆಗಿರುವಂತದ್ದು ಕೂಡ ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಕೂಡ ಈಗ ಮಾಡ್ಲಾಗ್ತಾ ಇರುವಂತದ್ದು. ಅವ್ರನ್ನ ಆಸ್ಪತ್ರೆಗೆ ಕರೆದೊಯ್ಯುವಂತ ಕೆಲಸವನ್ನ ಕೂಡ ಈಗ ಮಾಡ್ಲಾಗಿರುವಂತದ್ದು. ಇದರ ಜೊತೆಗೆ ವಿಚಾರಣೆ ಕೂಡ ಈಗ ಸದ್ಯಕ್ಕೆ ಮುಂದುವರೆದಿದೆ. ದಿವ್ಯಾ, ಆಲ್ ರೈಟ್ ಶಬ್ಬೀರ್, ಅಂದ್ರೆ ಈಗ 10 ದಿನಗಳ ಕಸ್ಟಡಿ ಏನ್ ಕೋರ್ತಾ ಇದ್ದಾರೆ, ಈ ವಿಚಾರಣೆ ಸಂದರ್ಭದಲ್ಲಿ ಅವರ ಕಸ್ಟಡಿಯನ್ನ ತೆಗೆದುಕೊಳ್ಬೇಕು ಅಂತ ಬಂದಾಗ ಇವರ ಆಸ್ಪತ್ರೆ ಅವಧಿಯೂ ಕನ್ಸಿಡರ್ ಆಗುತ್ತಾ ಹೇಗೆ? ಆಸ್ಪತ್ರೆ ಅವಧಿಯು ಕೂಡ ಕನ್ಸಿಡರ್ ಆಗುತ್ತೆ. ಎಷ್ಟು ದಿನಗಳ ಕಾಲ ಕಸ್ಟಡಿ ಅನ್ನುವಂಥದ್ದು ಕೂಡ ಮೊದಲು ನಿರ್ಧಾರ ಆಗ್ಬೇಕಾಗತ್ತೆ. ನಿರ್ಧಾರ ಆದ ಬಳಿಕ ಅವರ ಆಸ್ಪತ್ರೆ ಅಂದ್ರೆ ವೈದ್ಯಕೀಯ ಸಮಸ್ಯೆ ಏನು ಅನ್ನುವಂಥದ್ದನ್ನ ಕೂಡ ಪರಿಗಣಿಸಲಾಗುತ್ತೆ. ಒಂದ್ ವೇಳೆ ಅವರಿಗೆ ಸುದೀರ್ಘವಾದಂತಹ ವೈದ್ಯಕೀಯ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಕಸ್ಟಡಿಯನ್ನ ಕೂಡ ಹೆಚ್ಚು ದಿನಗಳ ಕಾಲ ನೀಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಇಡಿ ಬಂಧಿಸಿದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅನಾರೋಗ್ಯಕ್ಕೀಡಾಗಿದ್ರು. ಈ ಸಂದರ್ಭದಲ್ಲಿ ಅವರನ್ನ ದೆಹಲಿಯ ಆರ್ಎಂಎಲ್ ಆಸ್ಪತ್ರೆಯಲ್ಲೂ ಕೂಡ ದಾಖಲು ಮಾಡಲಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಕಸ್ಟಡಿಯನ್ನ ವಿಸ್ತರಿಸುವಂತ ಕೆಲಸ ಮಾಡಿತ್ತು. ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ಆಗುವಂತ ಸಾಧ್ಯತೆಗಳಿದಾವೆ. ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.